ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಕುಡ್ಕ ಮಂಜಣ್ಣ ನಿಮ್ಮಮ್ಮ ಹೊರಗಡೆ ಕಾಯ್ತಾ ಇದ್ದಾರೆ, ಹೋಗಿ ಶಾರದಮ್ಮ ಅಂತ ಅಂದಾಗ ಶಾರದಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಹೊರಗಡೆ ಬರ್ತಾಳೆ. ಆಟೋದಿಂದ ಒಂದು ಎಗ್ಸ್ ಹಿಡಿತಾರೆ. ನಾನೇ ನಿನ್ನಮ್ಮ ಅಂತ ಅಂದಾಗ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹಗ್ ಮಾಡಿಕೊಂಡು, ಅಮ್ಮ ಎಲ್ಲಿದ್ರಿ, ಇಷ್ಟು ದಿನ ನನ್ನ ಬಿಟ್ಟು ಯಾಕಿದ್ರಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ನಾನು ನಿನ್ನನ್ನು ತುಂಬ ಹುಡುಕಿದೆ ಅಮ್ಮ, ಆದರೆ ಒಂದಲ್ಲ ಒಂದು ದಿನ ಸಿಗ್ತೀಯ ಅನ್ನೋ ನಂಬಿಕೆಲೇ ಬದುಕಿದ್ದೀನಿ ಅಂತ ಅಂದಾಗ ಈ ಕಡೆ ಸಿದ್ದು ವಿಮಲ ಪ್ರತಿಯೊಬ್ಬರಿಗೂ ಸಹ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನನ್ನ ಕರಳಿನ ಕೂಗು ಕೇಳಿಸ್ಲಿ ಅಂತ ದೇವ್ರ ಹತ್ರ ಎಷ್ಟು ಬೇಡ್ಕೊಂಡೆ ಗೊತ್ತಮ್ಮ, ಕೊನೆಗೂ ಆ ದೇವರು ಕಂಡ್ಬಿಟ್ಟ, ನನ್ನ ಮಗಳು ನನಗೆ ಸಿಕ್ಬಿಟ್ಟ ಅಂತ ಆ ಬಂದಿರ ಕಳ್ಳ ನಾಟಕದ ಅಮ್ಮ ಸಿಕ್ಕಾಪಟ್ಟೆ ಡ್ರಾಮಾ ಮಾಡ್ತಾ ಇರ್ತಾರೆ. ಮತ್ತೆ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು, ಅಮ್ಮ ನಿನ್ನನ್ನು ಇಷ್ಟೆಲ್ಲ ಹುಡುಕ್ತೆ ಗೊತ್ತಾ, ಕೊನೆಗೂ ನೀನು ಸಿಕ್ಬಿಟ್ಟಲ್ಲ, ಅದೇ ನನಗೆ ದೊಡ್ಡ ಖುಷಿ ಅಂತ ಅಂದಾಗ, ಹೌದು ಕಂದ, ನಿನ್ನ ನೋಡ್ತಾನೆ ನಾನು ಎಲ್ಲಿ ಸತ್ತೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಅಂತೂ ಇಂತೂ ನನಗೆ ಸಿಕ್ತಲ್ಲ, ನನಗೂ ಅದೇ ದೊಡ್ಡ ಖುಷಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಅಮ್ಮ ಅಪ್ಪ ಎಲ್ಲಿ, ನಾನು ನೋಡೋಕೆ ಏನಕ್ಕೆ ಅಪ್ಪ ಬರಲಿಲ್ಲ, ಅವ್ರಿಗೆ ಇಷ್ಟ ಇಲ್ವಾ ಅಂತ ಅಂದಾಗ ಈ ಅಮ್ಮ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಆ ಕೋಪಿಷ್ಟನ ಹೆಸ್ರನ್ನ ಹೇಳ್ಬೇಡಮ್ಮ, ನನಗಿಷ್ಟ ಇಲ್ಲ ಅಂದಾಗ, ಅಷ್ಟಕ್ಕೂ ಯಾಕೆ, ಏನು ಅವ್ರಿಗೆ ನಾನು ಇಷ್ಟ ಇಲ್ವಮ್ಮ ಅಂತ ಕೇಳಬೇಕಾದ್ರೆ, ಹೆಣ್ಮಗು ಹುಡ್ತು ಅಂತ ಒಂದೇ ಒಂದು ಕಾರಣಕ್ಕೆ ನನ್ನ ನಿನ್ನನ್ನು ದೂರ ಮಾಡಿದ ಪಾಪಿ ಕಣಮ್ಮ, ಅವನಿಂದಲೇ ನೀನು ದೂರ ಆಗಿದ್ದು ಅಂತ ಸುಳ್ಳು ಹೇಳ್ತಾ ಇರ್ತಾರೆ. ಹೀಗೆ ಹೆಂಗಸು ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಅವನ ಮಾತನ್ನ ಕೇಳಿ, ಈ ಕರಳಿನ ಕೂಗಿಂದ ನಾನು ತುಂಬಾ ದೂರ ಇದ್ದೆ, ನನ್ನ ಕರಳಿನ ಕುಡಿನ ನಾನೇ ಕೈಯಾರೆ ಕಳ್ಕೊಬಿಟ್ಟೆ ಕಣಮ್ಮ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಿದ್ರೆ, ಅವ್ರು ಹೇಳ್ತಾ ಇರೋದೆಲ್ಲ ನಿಜ ಅಂತ ಶಾರದಾ ನಂಬಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಆ ಪಾಪಿ ಕೊನೆ ಉಸಿರು ಸಹ ಎಳೆದ್ಬಿಟ್ಟ, ನರಳಿ ಸತ್ತೋಗ್ಬಿಟ್ಟ, ಜೀವನೇ ಬಿಟ್ಬಿಟ್ಟ, ಯಾವತ್ತೂ ಅವನ ಹೆಸರು ಎತ್ಬೇಡ, ನನಗೂ ನಿನಗೂ ಅವ್ನು ಬೇಡ ಕಣಮ್ಮ ಅಂತ ಶಾರದನ ಕೈ ಹಿಡ್ಕೊಂಡು ಗೋಳು ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಹೋಗ್ಲಿ ಬಿಡಮ್ಮ, ನಡೆದದೆಲ್ಲ ಮರ್ತ್ಬಿಡೋಣ, ಇನ್ಮೇಲಾದರೂ ಚೆನ್ನಾಗಿರೋಣ, ಅಂತೂ ಇಂತೂ ನೀವು ಸಿಕ್ಬಿಟ್ರಲ್ಲ, ನಾನು ಇನ್ನು ಅನಾಥೆ ಅಲ್ಲ ಅಂತ ಅಂದಾಗ, ನೀನು ಯಾಕಮ್ಮ ಅನಾಥೆ ಆಗ್ತೀಯ, ಅಷ್ಟಕ್ಕೂ ನಿನ್ನನ್ನು ಯಾರು ಅನಾಥೆ ಅನ್ನೋರು ಅಂತ ಹೆಂಗಸು ಹೇಳ್ತಿರ್ಬೇಕಾದ್ರೆ, ಸರ್ ನೋಡಿದ್ರ ಕೊನೆಗೂ ಆ ದೇವರಿಗೆ ನನ್ನ ಪ್ರಾರ್ಥನೆ ಕೇಳಿಸ್ತು ಅಂತ ಅನಿಸುತ್ತೆ, ನನ್ನಮ್ಮ ನನಗೆ ಸಿಕ್ಬಿಟ್ರು ಅಂತ ಅಂದಾಗ ಸಿದ್ದು ನಮಸ್ಕಾರ ಮಾಡ್ತಾ ಇರ್ತಾನೆ. ಹಾಗೆ ದೇವರು ದೊಡ್ಡನು, ನನಗೆ ನನ್ನಮ್ಮ ಸಿಕ್ಕಿದ್ರು ಅಂತ ಶಾರದಾ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೀವು ಬಂದ್ರಲ್ಲ, ನಿಜವಾಗ್ಲೂ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನಿಮ್ಮ ಮಗಳ ಮುಖದಲ್ಲಿ ಇವತ್ತೇ ನಾನು ಇಷ್ಟೊಂಥರ ನಗುನ ನೋಡ್ತಾ ಇರೋದು, ಅಂತೂ ಇಂತೂ ಶಾರದವ್ರ ಆಸೆ ಈಡೇರ್ಬಿಡ್ತು ಅಲ್ವಾ ಶಾರದವ್ರೆ, ಇವಾಗ ಹ್ಯಾಪಿನಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ವಿಮನ ಸಹ ಹೇಳ್ತಾ ಇರ್ತಾಳೆ, ಹೌದಮ್ಮ, ಶಾರದನ ಮುಖದಲ್ಲಿ ನಗು ನೋಡಿ ಎಷ್ಟೋ ದಿನ ಆಗಿತ್ತು, ನೀವು ಬಂದ್ರಲ್ಲ, ಇವಾಗ ನಮಗೂ ಖುಷಿ ಆಯಿತು ಅಂತ ಅಂದಾಗ, ಹೌದಾ ನನ್ನ ಕಂದ, ಅಷ್ಟೊಂಥರ ನೋವುಪಟ್ಟ, ಯೋಚನೆ ಮಾಡಬೇಡ, ನಾನೀಗ ನಿಮ್ಮಮ್ಮ ಬಂದಿದ್ದೀನಿ ಅಂತ ಆ ಹೆಂಗಸಿ ಹೇಳ್ಬಿಟ್ಟು, ಹಾಗೆ ಎಲ್ಲರನ್ನೂ ನೋಡಿಬಿಟ್ಟು, ಇವರೆಲ್ಲ ಯಾರಮ್ಮ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಇವರು ನನ್ನ ಗಂಡ ಸಿದ್ಧ ಸರ್, ಹಾಗೆ ಇವರು ನಮ್ಮ ಅತ್ತೆ ವಿಮಲಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ಏನು ಗಂಡನ ಸರ್ ಅಂತ ಕರಿತೀಯ, ಅವ್ರು ನೋಡಿದರೆ ಶಾರದವ್ರೆ ಅಂತ ಕರೀತಾರೆ, ಇದ್ಯಾವ ಸೀಮೆ ಪದ್ಧತಿ, ನೀನು ಗಂಡನ ರೀ ಅಂತ ಅಚ್ಚುಕಟ್ಟಾಗಿ ಕರಿಬೇಕಲ್ವ ಶಾರದಾ ಅಂತ ಅಂದಾಗ ಸಿದ್ದು ಶಾರದಾ ನಾಚ್ಕೋತಾ ಇರ್ತಾರೆ. ಹಾಗೆ ವಿಮಲ ಹೇಳ್ತಾ ಇರ್ತಾಳೆ, ನೋಡಿ ಅಮ್ಮ, ನಾನು ಇಷ್ಟು ದಿನ ಅದನ್ನೇ ಹೇಳ್ದೆ, ಆದರೆ ಈ ಮಕ್ಕಳು ನನ್ನ ಮಾತೇ ಕೇಳಲಿಲ್ಲ, ಇನ್ಮೇಲಾದರೂ ನಿಮ್ಮ ಮಾತನ್ನ ಕೇಳ್ತಾರೇನೋ ಬಿಡಿ ಅಂತ ಅನ್ಬೇಕಾದ್ರೆ, ಸರಿ ಸರಿ ಬನ್ನಿ ಒಳಗಡೆ ಹೋಗೋಣ ಶಾರದವ್ರೆ, ಇಲ್ಲೇ ನಿಲ್ಸ್ಕೊಂಡು ಮಾತಾಡಬೇಡಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಅನಸೂಯ ಎಲ್ಲರಿಗೂ ಜ್ಯೂಸ್ ತೊಗೊಂಡು ಕೊಟ್ಟು ಕುಡಿತಾ ಇರಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಇವರು ಅನಸೂಯಮ್ಮ ಅಂತ, ಅಪ್ಪ ಬಿಟ್ಟೋದ್ಮೇಲೆ ಇವ್ರ ತಮ್ಮನೇ ನನ್ನನ್ನು ಸಾಕಿ ಸಲಹಿ ದೊಡ್ಡವಳಾಗಿ ಮಾಡಿ ಮದುವೆ ಮಾಡಿಕೊಟ್ಟಿದ್ದು, ಅವಾಗಿಂದ ಇವರು ನನಗೆ ಅಮ್ಮನೇ ಅಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆರ್ತಿನ ನನ್ನ ನಾದಿನಿ ಅಂತ ಪರಿಚಯ ಮಾಡಿಕೊಡ್ತಿರ್ಬೇಕಾದ್ರೆ, ದೀಪುನ ನನ್ನ ಮಗಳು ಅಂತ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ನನಗೆ ಡಬಲ್ ಪ್ರಮೋಷನ್, ಒಂದು ಮಗಳು ಸಿಕ್ಕಿದ್ದಾಳೆ, ಇನ್ನೊಂದು ಮೊಮ್ಮಗಳು ಸಿಕ್ಕಿದ್ದಾಳೆ ಅಂತ ಹೆಂಗಸಿ ಹೇಳ್ತಾ ಇದ್ರೆ ಎಲ್ಲರೂ ಸಿಕ್ಕಾಬಟ್ಟೆ ಖುಷಿಯಾಗಿ ನಗಾಡ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದೀಪು, ಅಜ್ಜಿ ನೀವು ನನಗೆ ಹೊಸ ಅಜ್ಜಿ ಸಿಕ್ಕಿದ್ರಿ, ಬನ್ನಿ ಮನೆಯೆಲ್ಲ ತೋರಿಸ್ತೀನಿ, ನಿಮಗೆ ಏನೇ ಬೇಕು ಅಂದರೆ ಈ ಮನೇಲಿ ನನ್ನ ಕೇಳಿ ಅಂತ ಅಂದ್ಬಿಟ್ಟು ಹೊಸ ಅಜ್ಜಿನ ಕರ್ಕೊಂಡು ಮನೆಯೆಲ್ಲ ತೋರಿಸ್ತಾ ಇರ್ತಾಳೆ. ಹಾಗೆ ಅಜ್ಜಿ ನಿಮ್ಮದು ಯಾವ ಊರು, ಇಷ್ಟು ದಿನ ಎಲ್ಲಿದ್ರಿ ಅಂತ ಅಂದಾಗ, ಅದ್ರ ಕತೆ ಯಾವ ರೀತಿ ಹೇಳೋಣಮ್ಮ, ಇಷ್ಟು ದಿನ ನಿಮ್ಮಮ್ಮನ ಹುಡುಕಾಡ್ತಿದ್ದೆ, ಎಲ್ಲೂ ಸಿಗಲಿಲ್ಲ, ಆದರೆ ಒಂದಲ್ಲ ಒಂದು ದಿನ ಈ ರೀತಿ ಸಿಗ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಡ್ರಾಮಾ ಮಾಡ್ತಾ ಇರ್ತಾರೆ. ಹಾಗೆ ಅನಸೂಯನೂ ಸಹ ಹೇಳ್ತಾ ಇರ್ತಾಳೆ, ನಿಜವಾಗ್ಲೂ ನೀವು ಬಂದಿದ್ದು ಖುಷಿ ಆಯಿತು, ಇಷ್ಟು ದಿನ ನಮ್ಮ ಶಾರದಾ ಅಮ್ಮ ಇಲ್ಲ ಅಂತ ತುಂಬ ನೋವನ್ನ ಪಡ್ತಾ ಇದ್ಲು, ನನಗಂತ ಕಣ್ಣೇನ ನೋಡೋಕ್ಕಾಗ್ತಿರ್ಲಿಲ್ಲ, ಅಂತೂ ಇಂತೂ ನೀವು ಬಂದ್ರಲ್ಲ, ಈ ಮನೆಗೆ ಅತಿ ದೊಡ್ಡ ಖುಷಿ ಅಂತ ಅಂದಾಗ, ಹೌದು ತಾಯಿ, ಕಳ್ಕೊಂಡು ಜೀವನ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟ, ಶಾರದಾ ತುಂಬ ಕಷ್ಟನ ಅನುಭವಿಸಿದ್ದಾಳೆ, ಆದರೂ ನಿಮ್ಮದು ದೊಡ್ಡ ಮನಸ್ಸು ತಾಯಿ, ಇವಳನ್ನು ಸಾಕಿ ಸಲಹಿ ದೊಡ್ಡವಳಾಗಿ ಮಾಡಿದ್ದೀರಾ, ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂತ ಬಂದಿರೋ ಡ್ರಾಮಾ ಅಮ್ಮ ನಾಟಕ ಮಾಡ್ತಾ ಇರ್ತಾರೆ. ಈ ಅನಸೂಯ ಇರಲಿ ಬಿಡಿ, ಶಾರದನ ಮನೆ ಮಗಳಾಗಿ ಬೆಳೆದ್ಲು ಅಂತ ಅನ್ಬೇಕಾದ್ರೆ, ಈ ಕಡೆ ಆರ್ತಿನ ನೋಡಿ ದಂತದ ಗೊಂಬೆ ಥರ ಇದೆಯಮ್ಮ, ತುಂಬ ಖುಷಿ ಆಯಿತು ನಿನ್ನ ನೋಡಿ ಅಂತ ಹೇಳ್ತಾ ಇರ್ತಾರೆ.
ಹಾಗೆ ಸಿದ್ದನ್ನ ನೋಡಿ ಅಳಿಯಂದ್ರೆ ತುಂಬ ಚೆನ್ನಾಗಿದ್ದೀರಾ, ಹಾಗೆ ನೀವು ದೊಡ್ಡ ವ್ಯಾಪಾರಿಗಳಂತ ಕೇಳ್ಪಟ್ಟೆ, ನನ್ನ ಮಗಳನ್ನ ಮದುವೆಗೆ ಒಳ್ಳೆ ಜೀವನ ಕೊಟ್ಟಿದ್ದೀರಾ, ನಿಮಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಅಮ್ಮ ಕೈ ಮುಗಿತಾ ಇರ್ತಾರೆ. ಹಾಗೆ ಮತ್ತೆ ವಿಮಲಮ್ಮ ನಿಮ್ಮನ್ನು ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ದೊಡ್ಡ ಕುಟುಂಬದಲ್ಲಿದ್ದರೂ ಸಹ ಇಂಥ ಸರಳ ಜೀವನ ಮಾಡ್ತಾ ಇದ್ರಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅತ್ತೆ ಅಲ್ಲ ಅಮ್ಮನಾಗಿ ನೀವು ಅವಳನ್ನ ನೋಡ್ಕೊಂಡಿದ್ದೀರಾ ಅಂತ ಅಂದಾಗ, ನಾನು ಮಾತ್ರ ಅಲ್ಲ ಅವಳು ನಮ್ಮನ್ನು ಅಷ್ಟೇ ಪ್ರೀತಿ ಗೌರವದಿಂದ ಕಾಣ್ತಾಳೆ, ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತಾಳೆ, ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತಾಳೆ, ನನ್ನ ಸೊಸೆ ಒಟ್ಟಾರೆ ತುಂಬ ಜಾಣೆ ಅಂತ ವಿಮಲ ಹೊಗಳುತ್ತಾ ಇರ್ತಾಳೆ. ಹಾಗೆ ಮತ್ತೆ ಬಂದಿರೋ ಅಮ್ಮ ಹೇಳ್ತಾ ಇರ್ತಾರೆ, ಹೊಟ್ಟೆ ತುಂಬ ಹಶ್ವಾಗ್ತಿದೆ ಶಾರದಾ, ನೀನು ಬೇರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ನಿಮ್ಮ ಅತ್ತೆ ಹೇಳ್ತಾ ಇದ್ದಾರೆ, ಏನಾದರೂ ತಿನ್ನೋಕ್ಕಿದೆಯಾ, ತುಂಬ ದೂರದಿಂದ ಬಂದಲ್ಲ, ನಡ್ಕೊಂಡು ಬಂದೆ, ಹೊಟ್ಟೆ ತುಂಬ ಹಶ್ವಾಗ್ತಿದೆ ಅಂತ ಅಂದಾಗ, ಅಯ್ಯೋ ಅಮ್ಮ ನೀವು ಬಂದಿರೋ ಖುಷಿಲಿ ನೀವು ಊಟ ಮಾಡಿದರೆ ತಿಂದ್ರ ಅಂತ ಕೇಳದೆ ಮರೆತೆ, 5 ನಿಮಿಷ ಇರಿ ನಾನು ಬೇಗ ಅಡುಗೆ ಮಾಡ್ಕೊಂಬರ್ತೀನಿ, ದೀಪು ಅಲ್ಲಿವರೆಗೂ ಮನೆಯೆಲ್ಲ ತೋರಿಸ್ತಾ ಇರು ಅಂತ ಶಾರದೆ ಹೇಳಿ ಹೊರಟೋಗ್ತಾಳೆ. ಹಾಗೆ ಇನ್ನೊಂದು ಕಡೆ ಬಾಲಾಕ್ಷ ಕೂತ್ಕೊಂಡು ಸಿಕ್ಕಾಪಟ್ಟೆ ಶಾರದಾ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ಅಮ್ಮನಿಗಾಗಿ ಹುಡುಕಾಟ ಅಂತ ಪೋಸ್ಟರ್ ಹಾಕಿದ್ದಲ್ಲಿ ನೆಟ್ಪಡ್ಕೊಂಡು ಕಣ್ಣೀರು ಹಾಕ್ಕೊಂಡು, ನನ್ನ ಮಗಳ ಜೀವನಕ್ಕೋಸ್ಕರ ಬೇರೊಂದು ಮಗುನ ನಾನು ಸಿಕ್ಕಾಪಟ್ಟೆ ತೊಂದರೆಗೆ ಒಳಗಾಗಂಗೆ ಮಾಡಿಬಿಟ್ನಲ್ಲ, ಎಷ್ಟು ಕಷ್ಟ ಎಲ್ಲ ಅನುಭವಿಸ್ದು ಆ ಹೆಣ್ಮಗು, ಯಾರು ಕಷ್ಟ ಕೊಟ್ಟರು ಸಹ ಅವ್ರಿಗೂ ಒಳ್ಳೇದಾಗಲಿ ಅಂತ ಬಯಸೋ ಜೀವ, ಅವಳಿಗೆ ದುಡ್ಡು ಅನ್ಯಾಯ ಮಾಡಿದೆ, ಇದು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ, ಏನೇ ಆಗಲಿ ಶಾರದಾಗೆಲ್ಲ ಸತ್ಯ ಹೇಳ್ಬೇಕು ಅಂತ ಕಾಲ್ ಮಾಡ್ತಾ ಇರ್ತಾನೆ. ಹಾಗೆ ಸಿದ್ದು ಹೇಳಿ ಮಾವ ಚೆನ್ನಾಗಿದ್ದೀರಾ ಅಂತ ಅಂದಾಗ, ನಾನು ಚೆನ್ನಾಗಿದ್ದೀನಪ್ಪ, ಶಾರದಾ ಹಾಕಿರೋ ರೀಲ್ಸ್ ಮತ್ತು ಪೋಸ್ಟರ್ನ ನೋಡಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಉರಿತೈತೆ, ಅಮ್ಮ ಬೇಕು ಅಂತ ಮಗು ಎಷ್ಟು ಕಣ್ಣೀರು ಆಗ್ತಾಯಿತ್ತು, ನನ್ನ ಕೈ ನೋಡೋಕ್ಕಾಗ್ತಿರ್ಲಿಲ್ಲ ಅಂತ ಅಂದಾಗ, ಬೇಜಾರು ಮಾಡ್ಕೋಬೇಡಿ ಮಾವ, ಶಾರದವ್ರು ತುಂಬ ಚೆನ್ನಾಗಿದ್ದಾರೆ, ಅವರು ಪಟ್ಟ ಕಷ್ಟಕ್ಕೆ ಪ್ರಯತ್ನ ಎಲ್ಲಕ್ಕೆ ಫಲ ಸಿಕ್ಕಿದೆ, ಏಕೆಂತಂದರೆ ಅವ್ರ ಅಮ್ಮ ಇವಾಗ ಮನೆಗೆ ಬಂದಿದ್ದಾರೆ ಅಂತ ಅಂದಾಗ ಬಾಲಕ್ಷನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಏನು ಯಾವ ರೀತಿ ಬಂದರು ಅಂತ ಅಂದಾಗ, ಪೋಸ್ಟರಲ್ಲಿ ಹಾಕಿದ್ವಲ್ಲ ಅದನ್ನು ನೋಡಿ ಅವ್ರ ಅಮ್ಮ ಬಂದರು, ಅದು ಬೆಳಗ್ಗೆ ಬಂದರು, ಈಗ ಅವರು ನಡೆಯೋರು ಯಾರೂ ಇಲ್ಲ, ತುಂಬ ಖುಷಿ ಆಗಿದ್ದಾರೆ ಅಂತ ಅಂದಾಗ ಇವನಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಸರಿ ಸಿದ್ದು ಅಂತ ಫೋನ್ ಇಟ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟಕ್ಕೂ ಶಾರದಾ ಅಂತ ಅಮ್ಮನ ಹೆಸರು ಹೇಳ್ಕೊಂಡು ಯಾರು ಮನೆಗೆ ಬಂದಿರ್ಬೋದು, ಈ ಕೆಲಸ ಎಲ್ಲ 100% ಜ್ಯೋತಿಕನೇ, ಅವಳು ತನ್ನ ಮೇಲೆ ತಪ್ಪು ಹಾಕೋಬಾರ್ದು ಅಂತ ಈ ರೀತಿ ಮಾಡ್ತಾ ಇದ್ದಾಳೆ, ಇಂಥದ್ದನ್ನೆಲ್ಲ ಮಾಡೋದು ಅವಳೇ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದೀಪು ತಟ್ಟೆ ಮತ್ತು ಕೋಲ ತಗೊಂಡು ಬಡಿತಾ ಇರ್ತಾಳೆ, ಎಲ್ಲರೂ ಊಟಕ್ಕೆ ಬನ್ನಿ, ನಮ್ಮಲ್ಲಿ ಹೊಸ ಅಜ್ಜಿ ಬಂದಿದ್ದಾರಲ್ಲ, ಅದಕ್ಕೆ ನಮ್ಮ ಅಮ್ಮ ಸ್ಪೆಷಲ್ ಆಗಿರೋ ಅಡುಗೆ ಮಾಡಿದ್ದಾರೆ, ಬನ್ನಿ ಬನ್ನಿ ಅಂತ ಅಂದಾಗ ಎಲ್ಲರೂ ಬಂದು ಊಟಕ್ಕೆ ಕೂತ್ಕೋತಾರೆ. ಆಗ ದೀಪು ಹೇಳ್ತಾ ಇರ್ತಾಳೆ, ನಾನು ಇವತ್ತು ಹೊಸ ಅಜ್ಜಿ ಜೊತೆ ಊಟ ಮಾಡ್ತೀನಿ ಅಂತ ಅಂದಾಗ ಅನಸೂಯ, ಯಾಕೆ ದೀಪು ಹಳೆ ಅಜ್ಜಿ ಬೇಡವೇನೆ ಅಂತ ಅಂದಾಗ, ಹಾಗೇನಿಲ್ಲ ಅಜ್ಜಿ, ಹೊಸ ಅಜ್ಜಿ ಬಂದಿದ್ದಾರಲ್ಲ ಅದಕ್ಕೆ ಊಟ ಮಾಡ್ತಾಯಿದ್ದೀನಿ ಜೊತೆಲಿ ಕೂತ್ಕೊಂಡು, ನನಗೆ ಇವಾಗ ಮೂರು ಅಜ್ಜಿ ಇದ್ದಾರೆ, ಮೂರು ಅಜ್ಜಿ ಜೊತೆಲಿ ಒಂದೊಂದು ದಿನ ಕೂತ್ಕೋತೀನಿ, ಆವಾಗ ನಿಮಗೂ ಬೇಜಾರಾಗಲ್ಲ ನನಗೂ ಖುಷಿ ಆಗುತ್ತೆ ಅಂತ ಅಂದಾಗ, ಸರಿ ಹಾಗಾದರೆ ಇನ್ನು ಲಾಸ್ಟ್ ಡೇ ಒಂದಿನ ಉಳ್ಕೊಳ್ಳುತ್ತಲ್ಲ, ಆಗೇನು ಮಾಡ್ತೀಯ ದೀಪು ಅಂತ ಅನ್ಬೇಕಾದ್ರೆ, ಎಲ್ಲ ಜೊತೆ ಒಟ್ಟಿಗೆ ಕೂತ್ಕೋತೀನಿ, ಆಗ ಯಾರಿಗೂ ಬೇಜಾರಾಗಲ್ಲಮ್ಮ ಅಂತ ಅಂದಾಗ ಎಲ್ಲರೂ ನಗಾಡ್ಕೊಂಡು ನಮ್ಮ ದೀಪು ತುಂಬ ಜಾಣೆ ಅಂತ ನಗಾಡ್ತಾ ಇರ್ತಾರೆ. ಹಾಗೆ ಶಾರದಾ ಎಲ್ಲರಿಗೂ ಊಟನ ಬಡಿಸ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ, ನೀನು ಹಾಕೊಂಡು ಊಟ ಮಾಡಮ್ಮ ಅಂತ ಅಂದಾಗ, ನೀವೆಲ್ಲ ಊಟ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಅಂದಾಗ ಎಲ್ಲರೂ ಪ್ರೀತಿಯಿಂದ ಊಟ ಮಾಡಿ ಊಟ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ಹಾಗೆ ಆರತಿ ಹೇಳ್ತಾ ಇರ್ತಾಳೆ, ನಮ್ಮ ಅತ್ತಿಗೆ ಕೈಗೆ ರುಚಿ ಅಂದರೆ ಕೈ ರುಚಿ, ನಾನು ಏನಾದರೂ ಹಾಸ್ಟೆಲ್ಗೆ ಅಥವಾ ಕಾಲೇಜಿಗೆ ಬಾಕ್ಸ್ ತೊಗೊಂಡೋದ್ರೆ ಯಾರೂ ಸಹ ಬಿಡೋದೇ ಇಲ್ಲ, ತಿಂದಾಕ್ಬಿಡ್ತಾರೆ, ಸೊ ಹಂಗಾಗಿ ನಾನು ಬಾಕ್ಸೇ ಓಪನ್ ಮಾಡಲ್ಲ ಅಂತ ಅಂದಾಗ, ಸಾಕು ಹೊಗಳಿದ್ದು ಆರತಿ, ಇವಾಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬಾ ಮಾಡು ಅಂತ ಅಂದಾಗ, ಅದೇನು ಅದಕ್ಕೆ ಅಂತ ಅಂದಾಗ, ನಮ್ಮಮ್ಮ ಸಿಗಲಿ ಅಂತ ನಾವು ರೀಲ್ಸ್ನ ಹಾಕಿದ್ವಲ್ಲ, ಅದೇ ರೀತಿ ಈಗ ನಮ್ಮಮ್ಮ ಸಿಕ್ಕಿದ್ದಾರೆ ಅಂತ ನಾವು ರೀಲ್ಸ್ ಮಾಡಿ ಹಾಕೋಣ, ಎಲ್ಲರಿಗೂ ಧನ್ಯವಾದ ಹೇಳೋಣ ಬಾ ಆರತಿ ಅಂತ ಅಂದಾಗ, ಬಾಡಿಗೆ ಅಮ್ಮನಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಅದೆಲ್ಲ ಬೇಡ ನಮ್ಮ, ನನಗೆ ಈ ಥರ ಟೆನ್ಷನ್ ಆಗುತ್ತೆ ವೀಡಿಯೋದಲ್ಲೆಲ್ಲ ನಾನು ಯಾವತ್ತೂ ಮಾತಾಡಿಲ್ಲ ಅಂತ ಅಂದಾಗ, ನೀವು ತಲೆ ಕೆಡಿಸ್ಕೊಬೇಡಿ ಅಮ್ಮ, ಇದ್ ರೀತಿ ಸುಮ್ಮನೆ ಕೂತ್ಕೊಡಿ, ಮಿಕ್ಕಿದ್ದನ್ನೆಲ್ಲ ನಾನು ಮಾಡ್ತೀನಿ, ಬಾ ಆರತಿ ನೀನು ವೀಡಿಯೋ ಮಾಡು ಅಂತ ಶಾರದಾ ಕರಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಆರತಿ, ಸರಿ ಅದಕ್ಕೆ ವೀಡಿಯೋ ಮಾಡ್ತೀನಿ ಮಾತಾಡಿ ಅಂತ ಅಂದಾಗ, ಶಾರದಾ ನಮಸ್ಕಾರ ಎಲ್ಲರಿಗೂ, ನಮ್ಮಮ್ಮ ಮಿಸ್ ಆಗಿದ್ದಾರೆ ಅಂತ ನಾನು ಅವತ್ತೊಂದು ರೀಲ್ಸ್ ಮಾಡಿದ್ದೆ, ಎಲ್ಲರೂ ಸಹಕಾರ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆದರೆ ಇವತ್ತು ಅಮ್ಮ ಒಬ್ಬರು ನಮ್ಮ ಮನೆಗೆ ಬಂದರೆ, ಆದರೆ ಅವರು ನನ್ನ ನಿಜವಾದ ಅಮ್ಮ ಅಲ್ಲ, ಅವರೊಬ್ಬರು ದೊಡ್ಡ ಕಳ್ಳಿ, ಈ ಕಳ್ಳಿ ಎಲ್ಲರ ಮನೆಗೂ ಬರ್ಬೋದು, ಹುಷಾರಾಗಿರಿ ಅಂತ ಅಂದಾಗ ಮನೆ ಮಂದಿಗೆಲ್ಲ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು, ಅನಸೂಯ, ವಿಮಲ, ಆರತಿ ಎಲ್ಲರೂ ಸಿಕ್ಕಾಪಟ್ಟೆ ಶಾಕ್ ಆಗಿ ಎದ್ದು ನಿಂತ್ಕೊಂಡು ಆ ಕಳ್ಳಿ ಮುಖನ ನೋಡ್ತಾ ಇರ್ತಾರೆ. ಹಾಗೆ ಸಿದ್ದು ತುಂಬ ಶಾಕಾಗಿ, ಏನು ಶಾರದವ್ರೆ ನಿಮ್ಮಮ್ಮನ ಈ ರೀತಿ ಕರಿತಿದ್ದೀರಾ ಅಂತ ಅಂದಾಗ, ಯಾಕೆ ಏನಾಯಿತು ಅಂತ ಅಂದಾಗ, ಈ ಕಳ್ಳಿ ಅಮ್ಮ ನಾಟಕ ಮಾಡ್ತಾ ಇರ್ತಾರೆ. ಏನು ಶಾರದಾ ಈ ರೀತಿ ಮಾತಾಡ್ತಿದ್ಯಾ, ನಿಂಗೆ ಇಷ್ಟ ಇಲ್ಲ ಅಂದರೆ ಹೇಳು, ಬೇಕಾದರೆ ನಾನು ಹೊರಟೋಗ್ತೀನಿ, ಆದರೆ ಈ ರೀತಿ ಕಳ್ಳಿ ಅಂತ ಅನ್ಬೇಡ, ಎಷ್ಟೋ ವರ್ಷಗಳಾದಮೇಲೆ ನನ್ನ ಮಗಳು ಸಿಕ್ಕಿದ್ದಾಳೆ, ಅವಳ ಜೊತೆ ಖುಷಿಯಾಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನೀನೇನಕ್ಕೆ ಈ ರೀತಿ ಅಂತಿದ್ದೀಯಾ ಅಂತ ಅಂದಾಗ, ನಾನು ಏನು ಅಂತಿದ್ದೀನಿ ಅಂತ ನಿಮಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಲ್ವಾ, ಇರಿ ನಾನು ನಿಮಗೆ ಯಾವ ರೀತಿ ಇದೆ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಕಳ್ಳಿ ಅಮ್ಮನಿಗೆ ದೀಪು ಮನೆಯೆಲ್ಲ ತೋರಿಸ್ತಿರ್ಬೇಕಾದ್ರೆ ವಿಮಲನ ರೂಮನಿಗೆ ಕರ್ಕೊಂಡೋಗಿ, ಇದು ನಮ್ಮ ವಿಮಲ ಅಜ್ಜಿ ರೂಮು, ಇಲ್ಲೇ ಮಲ್ಕೊಳ್ಳೋದು, 1 ನಿಮಿಷ ಇರಿ ನೀವು ಮನೇನ ನೋಡ್ತಾ ಇರಿ ಬರ್ತೀನಿ ಅಂತ ದೀಪು ಹೊರಗಡೆ ಹೋಗ್ತಾಳೆ.
ಹಾಗೆ ಈ ಕಳ್ಳಿ ಮನೆಯೆಲ್ಲ ಸರ್ಚ್ ಮಾಡ್ತಾ ಇರ್ತಾಳೆ. ದೊಡ್ಡ ಶ್ರೀಮಂತರು ಅಂತ ಅಂದ್ಕೊಂಡು ಬಂದೆ, ಆದರೆ ಈ ಕೊಂಪೆ ಮನೆಗೆ ಬಂದನಲ್ಲ, ಇಲ್ಲಿ ಏನು ಸಿಗುತ್ತೆ ಏನೂ ಇಲ್ಲ, ಇವರಿಗೆ ಜೀವನ ಕಟ್ಕೊಳ್ಳೋದು ಕಷ್ಟ, ನನಗೇನು ಸಿಗುತ್ತೆ, ಸಿಕ್ಕಿದ್ದೆಲ್ಲ ದೋಚ್ಕೋಬೇಕು ಅಂತ ಅಂದ್ಕೊಂಡೆ, ಏನು ಸಿಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ವಿಮಲನ ಬಟ್ಟೆ ಬರೀ ಎಲ್ಲನೂ ಕಿತ್ತು ನೋಡ್ತಾ ಇರ್ತಾಳೆ. ಏನು ಸಿಗ್ದಲೇ ಇರಬೇಕಾದ್ರೆ ಸಡನ್ನಾಗಿ ವಿಮಲ ಕಿವಿ ಓಲೆನೇ ಬಿಚ್ಚಿಟ್ಟು ಅಲ್ಲೇ ಮರೆತು ಬಂದಿರಬೇಕಾದ್ರೆ ಆ ಓಲೆನ ತಗೋತಾಳೆ. ಅಯ್ಯೋ ದೇವ್ರೆ, ಅಂತೂ ಇಂತೂ ಕೊನೆಗೆ ಈ ಭಕ್ತಿಗಳನ್ನ ಪ್ರಾರ್ಥನೆ ಅರ್ಥ ಮಾಡ್ಕೊಂಡಲ್ಲ ಅಂತ ಅಂದ್ಬಿಟ್ಟು ಚಿನ್ನ ಸಿಕ್ತಲ್ಲ ಅಂತ ಖುಷಿಯಾಗಿ ಅದನ್ನು ಸೆರಗಿಗೆ ಗಂಟಾಕತ್ತಾ ಇರ್ತಾಳೆ. ಅದನ್ನು ಮಿಸ್ ಆಗಿ ಶಾರದಾ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗಿ ನಿಂತ್ಕೋತಾಳೆ. ನಡೆದಿರೋ ಘಟನೆ ಎಲ್ಲನೂ ಸಹ ಎಲ್ಲರ ಮುಂದೆ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಶಾಕ್ ಆಗಿ ಆ ಕಳ್ಳಿ ಅಮ್ಮ ಮುಖನ ನೋಡ್ತಾ ಇದ್ರೆ ಶಾರದಾ ಅಂತೂ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಅವಳನ್ನ ಗುರಾಯಿಸ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.